ಎಜೆ ನ್ಯೂಸ್ಗೆ ಸ್ವಾಗತ. ದೇಶಭಕ್ತಿಯನ್ನ ಕೇವಲ ಬಿಜೆಪಿಗೆ ಗುತ್ತಿಗೆ ಕೊಟ್ಟ ಹಾಗೆ ಭಾಷಣ ಮಾಡ್ತಾರೆ. ಈ ದೇಶ ಉಳಿಯಬೇಕು ಅಂದ್ರೆ ಪ್ರಧಾನಿ ಮೋದಿ ಆಗಬೇಕು ಅಂತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ, ಬಿಜೆಪಿ ಹುಟ್ಟಿದ್ದು ಯಾವಾಗ ಎಂದು ಶಾಸಕರು ಆದ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಪ್ರಶ್ನೆ ಮಾಡಿದ್ದಾರೆ. ಮೂಡಲಗಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಪ್ರಚಾರ ಸಭೆಯಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿ ಮಾತನಾಡಿದರು. 1950ರಲ್ಲಿ ಜನಸಂಘ ಹುಟ್ಟಿದೆ, ಅದು ನಂತರ ಬಿಜೆಪಿ ಆಯಿತು. ಆದರೆ ಅದಕ್ಕಿಂತ ಮೊದಲು ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದೆ. ಕಲಬುರಗಿಯಲ್ಲಿ ನಡೆದ ಸಮಾವೇಶದಲ್ಲಿ ಖರ್ಗೆ ಡಿಕೆಶಿ ಮಾತನಾಡುತ್ತಾ ಕುಳಿತಿದ್ರು. ಅವರ ಗಮನ ಸೆಳೆಯಲು ನಾನು ಸ್ವಲ್ಪ ಈ ಕಡೆ ಕೇಳಿ ಅಪಾರ್ಥ ಮಾಡ್ಕೊಳ್ಬೇಡಿ ಎಂದಿದ್ದೆ. ಬಿಜೆಪಿಯವರು ಕಟ್ ಅಂಡ್ ಪೇಸ್ಟ್ ಮಾಡುವುದರಲ್ಲಿ ಬಹಳ ನಿಸ್ಸಿಮರು. ಅಪಾರ್ಥ ಮಾಡ್ಕೋಬೇಡಿ ಎಂದಿದ್ದನ್ನ ಮಾತ್ರ ಕಟ್ ಮಾಡಿ ಮೋದಿ ಸಾಹೇಬ್ರಿಗೆ ಕಳುಹಿಸಿದ್ದಾರೆ. ಹಾಗಾಗಿ ಈಗ ನಾ ಮಾತನಾಡಿದ ಈ ವಿಡಿಯೋ ಮಾಡಿ ಮೋದಿ ಸಾಹೇಬ್ರಿಗೆ ಕಳುಹಿಸಿ ಎಂದ ಅವರು, ನಿಜವಾದ ದೇಶಭಕ್ತರು ಕಾಂಗ್ರೆಸ್ಸಿಗರು. ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಕಾಂಗ್ರೆಸ್. ಸ್ವಾತಂತ್ರ್ಯ ಬಂದಾಗ ದೇಶದಲ್ಲಿ ಬಿಜೆಪಿ ಹುಟ್ಟಿರಲಿಲ್ಲ. ಚಕ್ರವರ್ತಿ ಸೂಲಿಬೆಲೆ ಎಂಬ ಅರೆಬೆಂದ ವ್ಯಕ್ತಿಗಳಿಂದ ಜನರ ಮುಂದೆ ಸುಳ್ಳು ಹೇಳಿಸುವುದೇ ಬಿಜೆಪಿ ಕೆಲಸ ಎಂದರು. ಬಿಜೆಪಿಯಲ್ಲಿ ಹಿಂದುಳಿದ ವರ್ಗಗಳ ನಾಯಕನಾಗಿ ಕೆಎಸ್ ಈಶ್ವರಪ್ಪ ಒಬ್ಬರೇ ಇದ್ದದ್ದು. ಈ ಚುನಾವಣೆಯಲ್ಲಿ ಅವರನ್ನು ಕೂಡ ಮುಗಿಸಿಬಿಟ್ರು. ಇದರಿಂದ ಹಿಂದುಳಿದ ವರ್ಗಗಳ ಮೇಲೆ ಬಿಜೆಪಿಯವರಿಗೆ ಅಭಿಮಾನ ಇಲ್ಲ ಅಂತ ತೋರುತ್ತೆ. ಇದಕ್ಕೆ ಹಾಲುಮತ ಸಮುದಾಯದವರು ಬಿಜೆಪಿ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು. 40 ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದರೂ ಈಶ್ವರಪ್ಪಗೆ ಬಿಜೆಪಿ ಅನ್ಯಾಯ ಎಸಗಿದೆ ಅಂತ ಶಾಸಕ ಲಕ್ಷ್ಮಣ ಸವದಿ ಟೀಕಿಸಿದ್ರು. ಇಲ್ಲೊಂದು ವಿಡಿಯೋ ಮಾಡೋದು ಚಂದ ಅಂತದ್ದು, ಅದನ್ನ ಮೋದಿ ಸಾಹೇಬರಿಗೆ ಇಲ್ಲಿಂದ ಮೂಡಲಿಂದ ಕಳಿಸೋದು. ನಿಮಗೆ ಬಂದು ಹೇಳ್ತೇನೆ, ಕೈ ಎತ್ತಿ ಹೇಳಿಲ್ಲ ಅಂದ್ರೆ ಏನ್ ಆಕತ್ತೆ. ಒಂದು ಊರಾಗ ಒಬ್ಬ ತೀರ್ ಹೋಗಿತ್ತು. 4 ಮಂದಿ ಹೊತ್ತಿದ್ರು. ಮುಂದವರು ಗಡಿಗೆ ಹಿಡ್ಕೊಂಡು ಹೊಂಟಿದ್ದ. ಹಿಂದೆ ಸಾವಿರಾರು ಜನ ಬೆನ್ನ ಹತ್ತಿದ್ರು. ಆ ಮುಂದಿದ್ದಾವ ಏನಂತಿದ್ದಂದ್ರೆ ಇವತ್ತು ಹನುಮ ಜಯಂತಿ. ಆ ಮುಂದಿದ್ದಾವ ಏನಂತಿದ್ದಂದ್ರೆ ರಾಮನಾಮ ಹೈ ಅಂದ ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಅಂತಿದ್ರು. ಮುಂದಿನವ್ರು ರಾಮನಾಮ ಎಂದ ಕೂಡಲೇ ಹಿಂದಿನವರೆಲ್ಲರೂ ಸತ್ಯ ಅನ್ನೋರು. ಅವಾಗ ಅವ್ರ ಅಪ್ಪನ ಕೂಡ ಒಂದು ಹುಡುಗ ಅವನು ಮಣ್ಣು ಕೊಡಾಕ ಅದು ಬಂದಿತ್ತು. ಸಣ್ಣ ಹುಡುಗಿ ಇಮೇಜ್ ಕಳಿಸಿಲ್ಲ ಊಟಕ್ಕಿಂತ. ಆ ಹುಡುಗ ಅವ್ರ ತಂದೆಗೆ ಒಂದು ಪ್ರಶ್ನೆ ಮಾಡಿ, ಅಪ್ಪ ಮುಂದಿನವ್ರು ರಾಮನಾಮ ಹೇ ಅಂದ ಕೂಡಲೇ ಹಿಂದಿನವರೆಲ್ಲರೂ ಸತ್ಯ ಅಂತಾರು, ಮ್ಯಾಲ ಮಲ್ಕೊಂಡಾಗ ಯಾಕಲ್ವಲ್ಲ ಅಂದ. ಅವ್ರಪ್ಪ ಹೇಳಿದವಾಗ, ತಮ್ಮ ಅವ ಶಿವನ ಪಾದ ಶೇರ ನಾವು ಅನ್ನಕ್ ಆಗಲ್ಲ ಅಂತ. ಈಗ ನಾ ಬರೋ ಭಾರತ್ ಮಾತಾಕ್ಕೆ ಅಂತೀವಿ, ಗೊತ್ತಾಯ್ತು? ಭಾರತ್ ಮಾತಾಕಿ ವಿಡಿಯೋ ತೆಗಿರಪ್ಪ, ಯಾರು ಸ್ವಲ್ಪ ನೋಡೋ. ಭಾರತ್ ಮಾತಾಕಿ ಗೊತ್ತಾಗಲಿಲ್ಲ. ನಿಜವಾದ ದೇಶಭಕ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನೋದು ಮೋದಿ ಸಾಹೇಬ್ರಿಗೆ ಗೊತ್ತಾಗಬೇಕು. ಈ ವೇಳೆ ಮುಖಂಡರು ಆದ ಅರವಿಂದ್ ದಳವಾಯಿ, ಅನಿಲ್ ದಳವಾಯಿ, ಬಿಬಿ ಹಂದಿಗುಂದ್, ಎಸ್ಆರ್ ಸೋನವಾಲ್ಕರ್, ಪ್ರಕಾಶ್ ಅರಳಿ, ರಮೇಶ್ ಊಟಗಿ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.